ಆಮೇಲೆ ಹೆಂಗೆ ಆರಿಸ್ತೀನಿ ನೋಡಿ, ಹಂಗೆ ನೋಡಿ ಎಷ್ಟು ಕ್ಲೀನಾಗಿ ಹೋಗುತ್ತೆ ನೋಡಿ. ಇಲ್ಲಿ ಹೆಡ್ಲೈಟ್ಸ್ ಎಲ್ಲ ಮಾತ್ರ ಸೈಕಾಗಿ ಕಾಣುತ್ತೆ, ಫ್ರಂಟಿಂದ ಮಾತ್ರ ಸೂಪರಾಗಿ ಕಾಣುತ್ತೆ ನೋಡಿ. ಇಲ್ಲಿ ಇವಾಗಿದೆ ಅಲ್ಲ, ಲುಕ್ಕು ಸಕ್ಕತ್ತಾಗಿದೆ ನೋಡಿ. ಲೈಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾರೆ ಮಿಸ್ಟರ್ ಮದನ್ ವ್ಲಾಗರ್. ನಾನಿವತ್ತೇನು ಮಾಡ್ತೀನಿ ಅಂದರೆ ಒಂದು ರಿವ್ಯೂ ಮಾಡ್ತಾಯಿದ್ದೀನಿ. ಯಾವ್ದು ಗೊತ್ತಾ, ಕಾರ್ದು. ಯಾವ ಕಾರ್ ಅಂತ ನೋಡ್ತೀರಾ? ಈ ಕಾರ್ದು ನನ್ನ ಮಗಂದು ಹೊಸ ಕಾರು. ಆ್ಯಕ್ಚುಲಿ ಇದು ಹೆಂಗಿದೆ, ಥಾರ್. ಇದು ಥಾರಲ್ಲ ಹೆಂಗಿದೆ, ಚೆನ್ನಾಗಿದೆಯಾ? 4x4 ಆ್ಯಕ್ಚುಲಿ ಇದು ನೋಡಿ. ಇಲ್ಲಿ ತೋರಿಸ್ತೀನಿ ಸ್ಟಿಕ್ಕರಿಂಗ್. 4x4 ಆ್ಯಕ್ಚುಲಿ ಕಾರ್ ಇದು. ಇದ್ರ ಫೀಚರ್ಸ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ, ಏನೇನು ಫೀಚರ್ಸ್ ಇದೆ ಅಂತ ನೋಡಿ. ಇಲ್ಲಿ ಹೆಡ್ಲೈಟ್ಸ್ಗಳಿದ್ದಾವೆ 2, ಮತ್ತು ಇಂಡಿಕೇಟರ್ ಲೈಟ್ಸ್ಗಳಿದ್ದಾವೆ. ಹಿಂದ್ಗಡೆ ನೋಡಿ ಫಾಗ್ ಲೈಟ್ಸು ಎಲ್ಲ ಹಾಕ್ಸಿದ್ದಾರೆ. ನನ್ನ ಮಗನಿಗೆ ಅಂತ ಸ್ಪೆಷಲಾಗಿ ಮಾಡಿಸಿರೋದು. ಕೆಳಗಡೆ ಒಂದು ಲೈಟ್ಸ್ ಹಾಕಿಸ್ಬಿಟ್ಟಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಆ್ಯಕ್ಚುಲಿ ನೈಟ್ ಹತ್ತಲ್ಲಿ ಇನ್ನೂ ಸಕ್ಕತ್ತಾಗಿ ಕಾಣುತ್ತಿದ್ದು. ಹಾಂ ನೋಡಿ, ನಮ್ಮ ಇವನು ಎಕ್ಸ್ಪ್ಲೈನ್ ಮಾಡ್ತಾನೆ ಇದ್ರ ಬಗ್ಗೆ. ವಿಕ್ಕಿ ಎಕ್ಸ್ಪ್ಲೈನ್ ಮಾಡು ವಿಕ್ಕಿ. ಹಾಂ ನೋಡಿ, ಇಲ್ಲಿ ಡ್ಯೂರಬಿಲಿಟಿ ಟೆಸ್ಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು ಡ್ಯೂರಬಿಲಿಟಿ ಟೆಸ್ಟ್ ಮಾಡ್ತಾಯಿದ್ದೀವಿ ನೋಡಿ. ಇಲ್ಲಿ ನಮ್ಮ ವಿಕ್ರಮ್ ಓಡಿಸ್ತಾ ಇದ್ದಾನೆ ಡ್ಯೂರಬಿಲಿಟಿ ಟೆಸ್ಟು. ಆ್ಯಕ್ಚುಲಿ ನೋಡಿ, ಓಕೆ ಇಲ್ಲಿ ಇಳಿ, ಇಲ್ಲಿ ಒಂದು ನಿಮಿಷ. ಬ್ಯಾಕು ಹೋಗ್ಬೋದು, ಫ್ರಂಟ್ ಬ್ಯಾಕ್ ಹೋಗ್ಬೋದು. ಮತ್ತು ಆಮೇಲೆ ನೋಡಿ, ಇಲ್ಲಿ ಇದರಲ್ಲಿ ಬಟನ್ಸ್ಗಳಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಇದು ಸ್ವಿಚ್ ಆನ್ ಬಟನ್ನು ಮತ್ತು ಸ್ವಿಚ್ ಆಫ್ ಬಟನ್ ಇದೆ. ಮತ್ತು ಎಕ್ಸಾಸ್ಟ್ ಸೌಂಡ್ ತೋರಿಸ್ತದೆ ನಾನು ನೋಡಿ. ಮತ್ತು ಆಮೇಲೆ ಚಾರ್ಜಿಂಗ್ ಹಾಕೋಬೋದು. ಆಮೇಲೆ ಫ್ರಂಟ್ ಹೋಗೋಕ್ಕಿದು, ಇದು ರಿವರ್ಸ್ ಬರೋದಕ್ಕೆ. ಮತ್ತು ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಪೆಡಲ್ ಇದೆಯಲ್ಲ, ಇದು ಬಂದ್ಬಿಟ್ಟು ಎಕ್ಸ್ಲೇಟ್ರ್ ಪೆಡಲ್. ಇದೊಂದೇ ಪೆಡಲ್ ಬರೋದು. ಇಲ್ಲೇ ಫ್ರಂಟ್ ಹೋಗಬೇಕು ಮತ್ತು ಬ್ಯಾಕ್ ಹೋಗಬೇಕು. ಸ್ಟೇರಿಂಗು ಕೂಡ ಚೆನ್ನಾಗಿದೆ. ಇಲ್ಲಿ ಹಾರನ್ ಇದೆ, ಬಟನ್ ಕೂಡ ಚೆನ್ನಾಗಿದ್ದಾವೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಇದು ಡೋರ್ ಮಾತ್ರ ಸಖತ್ತಾಗಿದೆ ನೋಡಿ. ಹಿಂಗೆ ಕ್ಲೋಸ್ ಮಾಡಿ ಚಿಕ್ಕ ಡೋರು ಏನು ಸಖತ್ತಾಗೈತೆ ನೋಡಿ. ಒರಿಜಿನಲ್ ಕಾರೇ. ಆಮೇಲೆ ಇನ್ನೊಂದು ನೋಡಿ, ಮತ್ತು ಇವೆಲ್ಲ ಬಂದು ಹಾರ್ಡ್ ಪ್ಲಾಸ್ಟಿಕ್ಕಲ್ಲಿ ಮಾಡಿರೋದು. ಸೌಂಡ್ ನೋಡಿ ಹೆಂಗಿದೆ. ಇದು ಆ್ಯಕ್ಚುಲಿ ಹಾರ್ಡ್ ಪ್ಲಾಸ್ಟಿಕ್. ಇದು ಹಾರ್ಡ್ ಪ್ಲಾಸ್ಟಿಕ್ಕಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿದೆ ಎಲ್ಲ ನೋಡಿ. ಇಲ್ಲಿ ಕ್ವಾಲಿಟಿ ಮಾತ್ರ ಸೈಕಾಗಿದೆ ಅನ್ಕೊಳ್ಳಿ. ನಾವಿದನ್ನು ಹಂಗೆ ಏನಂದರೆ ಬ್ಯಾಕ್ ಸೈಡಿಂದ ನೋಡಿ ಹೆಂಗಿದೆ. ನಂಬರ್ ಪ್ಲೇಟ್ ಹೆಂಗಿದೆ, ಚೆನ್ನಾಗಿದೆಯಾ? BH80D ಅಂದರೆ ದೈವಿಕ್ ಅಂತ ಚೆನ್ನಾಗಿದೆಯಾ? ಇಲ್ಲಿ ನೋಡಿ, ವಾರ್ನಿಂಗ್ ಸಿಂಬಲ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಎಷ್ಟು ವರ್ಷ ಒಳಗಿನ ಮಕ್ಳುಗಳು ಆಟಾಡ್ಬೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಅಲ್ಲಿ ನೋಡಿ, ಅಲ್ಲಿ ನನ್ನ ಕಾರ್ ನಿಂತಿದೆ, ಇಲ್ಲಿ ಇವನ ಕಾರ್ನ ರಿವ್ಯೂ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ಇನ್ನೊಂದೇನೆಂದರೆ ಇದರಲ್ಲಿ ಇನ್ಬಿಲ್ಟ್ ಸ್ಪೀಕರ್ ಕೂಡ ಇದೆ. ಆಮೇಲೆ AC ವಿಂಡ್ಸ್ ನೋಡಿ ಇಲ್ಲಿ ಆ್ಯಕ್ಚುಲಿ ಡಮ್ಮಿ, ಬಟ್ ಅಂದರೂ ಚೆನ್ನಾಗಿದೆ. AC ವಿಂಡ್ಸು. ಸ್ಟೇರಿಂಗ್ ಅಂತೂ ಸೈಕ್ ಅನ್ಕೊಳ್ಳಿ. ಇಬ್ಬರೇ ಕುತ್ಕೊಂಡು ಹೋಗೋಕ್ಕಾಗೋದು, ಇನ್ಯಾರು ಕುತ್ಕೊಂಡು ಹೋಗೋಕ್ಕಾಗಲ್ಲ. ಓವರಾಲ್ ಲುಕ್ ನೋಡಿ ಹೆಂಗಿದೆ, ಒಳ್ಳೆ ಅಗ್ರೆಸಿವ್ ಆಗಿದೆ ಅಲ್ಲ. ಲುಕ್ಕು ಸಕ್ಕತ್ತಾಗಿದೆ ನೋಡಿ. ಲೈಟ್ಸ್ ಎಲ್ಲ ಆನ್ ಮಾಡಿದ್ದೀನಿ, ಬಟ್ ಈಗ ಚೆನ್ನಾಗಿ ಕಾಣಿಸ್ತಿಲ್ಲ, ಯಾಕಂದರೆ ಬೆಳಗ್ಗೆ ಹೊತ್ತಲ್ಲಿ ಚೆನ್ನಾಗಿ ಕಾಣಲ್ಲ. ನೈಟ್ ಹೊತ್ತಲ್ಲಿ ಸೂಪರಾಗಿ ಕಾಣುತ್ತೆ. ಹೆಂಗಿದೆ ನೋಡಿ, ಫುಲ್ ಒಂದು ರೌಂಡ್ 360 ಬರ್ತೀನಿ ನೋಡಿ. ವಿಕ್ಕಿ ಹೆಂಗಿದೆ? ನೋಡಿ, ಇಲ್ಲಿ ಅದ್ರ ಪವರ್ ತೋರಿಸ್ತಾ ಇದ್ದಾನೆ. ತೋರಿಸೋ. ಓಯ್ ಸಾಕ್ಬಿಡು, ಆ ಥರ ಪವರ್ ತೋರಿಸಿದ್ದೆಲ್ಲೋ ಗೈಸ್. ಆಮೇಲೆ ಇದಕ್ಕೆ ನೋಡಿ, ಈ ಥರ ಒಂದು ರಿಮೋಟ್ ಬರ್ತದೆ ನಿಮಗೆ. ಸೊ ಈ ರಿಮೋಟಲ್ಲಿ ಅದನ್ನು ಆಪ್ರೇಟ್ ಮಾಡ್ಬೋದು, ಇಲ್ಲಾಂದರೆ ಮ್ಯಾನ್ಯಲಾಗೂ ನೀವು ಕೂಡ ಇಲ್ಲಿ ಆಪ್ರೇಟ್ ಮಾಡ್ಬೋದು. ಇದು ಮ್ಯಾನ್ಯಲಾಗಿ ಆಪ್ರೇಟ್ ಮಾಡೋದಕ್ಕೆ. ಇಲ್ಲ ನಾನು ಮ್ಯಾನ್ಯಲಾಗಿ ಮಾಡಲ್ಲ ಅಂದರೆ ಬೇಕಾದ್ರೆ ನೀವು ಸೊ ಈ ಥರ ರಿಮೋಟ್ ಇರ್ತದೆ, ರಿಮೋಟಲ್ಲೂ ನೀವು ಆಪ್ರೇಟ್ ಮಾಡ್ಬೋದು. ಏನಿಲ್ಲ, ಜಸ್ಟ್ ಸಿಂಪಲ್. ಇದು ಫ್ರಂಟು, ಇದು ಬ್ಯಾಕ್, ಇದು ಸ್ಪೋರ್ಟ್ಸ್ ಮೋಡು, ಇದು ಸ್ವಿಂಗ್ ಅಂತ ಆ್ಯಕ್ಚುಲಿ. M ಅಂದರೆ ಇದು ಪಾರ್ಕಿಂಗು, P ಅಂದರೆ. ಅದಾದಮೇಲೆ ಆ ಕಡೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಬಟನ್ಸ್. ಬೇಕಾದ್ರೆ ನೋಡಿ, ನಾನು ಮೂವ್ ಮಾಡ್ತೀನಿ ಫ್ರಂಟಿಗೆ ನೋಡಿ, ಮೂವ್ ಆಗ್ತಿದೆಯಾ? ಈಗ ನೋಡಿ, ನಾನು ಬ್ಯಾಕ್ ಸೈಡಿಗೆ ಮೂವ್ ಮಾಡ್ತೀನಿ, ಮೂವ್ ಆಗ್ತಿದೆಯಾ ನೋಡಿ. ಈಗ ಬ್ಯಾಕ್ ಸೈಡಿಗೆ ಮೂವ್ ಮಾಡ್ತೀನಿ, ಮೂವ್ ಆಗುತ್ತೆ. ಈಗ ಫ್ರಂಟ್ ಸೈಡ್ ಮೂವ್ ಮಾಡ್ತೀನಿ ನೋಡಿ. ಇದೊಂಥರ ನೀವು ಹೆಂಗೆ ಅಂದರೆ ಲೈಕ್ ರಿಮೋಟ್ ಕಂಟ್ರೋಲ್ ಥರನೂ ನೀವು ಯೂಸ್ ಮಾಡ್ಕೋಬೋದು. ಬಟ್ ಇದು ಸ್ವಲ್ಪ ಸೈಜಲ್ಲಿ ದೊಡ್ಡದಷ್ಟೇ, ಬಟ್ ಅಂದರೂ ಚೆನ್ನಾಗಿದೆ. ಒಳ್ಳೆ ಕಾರು. ನೀವು ನಿಮ್ಮ ಮಕ್ಕಳಿಗೆ ಬೈ ಮಾಡ್ಬೋದು, ಸಕ್ಕತ್ತಾಗಿದೆ. ಅದಕ್ಕೆ ರಿವ್ಯೂ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಹೆಡ್ಲೈಟ್ಸ್ ಎಲ್ಲ ಮಾತ್ರ ಸೈಕಾಗಿ ಕಾಣುತ್ತೆ, ಫ್ರಂಟಿಂದ ಮಾತ್ರ ಸೂಪರಾಗಿ ಕಾಣುತ್ತೆ ನೋಡಿ. ಇಲ್ಲಿ ನಮ್ಮ ವಿಕ್ರಮ್ ಹೇಳ್ತಾ ಇದ್ದಾನೆ, ಆ್ಯಕ್ಚುಲಿ ನನಗಿಂತ ಜಾಸ್ತಿ ಇವನಿಗೆ ಗೊತ್ತು
ಹೇಳು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ. ಹಾಂ ಆಮೇಲೆ ಓಕೆ ಹಾಂ 3D ಲೈಟ್ಸ್ ಅವು. ಓಕೆ ನನಗೆ ಗೊತ್ತಿರಲಿಲ್ಲ ನೋಡಿ, ನಮ್ಮ ಬಾಮೈದು ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ. ಆ ಲೈಟ್ ಆಫ್ ಮಾಡಿಬಿಡು. ಆ್ಯಕ್ಚುಲಿ ನೈಟ್ ಹೊತ್ತಲ್ಲಿ ಮಾತ್ರ ಸಖತ್ತಾಗಿ ಕಾಣುತ್ತೆ ಗೈಸ್. ನೋಡಿ ಅದು ಹೇಳುತ್ತೆ ಲೈಟ್ ಸ್ವಿಚ್ ಆಫ್ ಅಂತ, ಸಾಂಗು ಬರುತ್ತೆ ನೋಡಿ ಇಲ್ಲಿ. ಕೇಳಿಸ್ತಿದೆ ಅನ್ಕೊತೀನಿ ನಿಮಗೆ. ಮೊಬೈಲಲ್ಲೂ ಬ್ಲೂಟೂತ್ ಆಪ್ಷನ್ಸ್ ಇದೆ, ಮೊಬೈಲಲ್ಲೂ ಬ್ಲೂಟೂತ್ ಆಪ್ಷನಿಂದ ಕನೆಕ್ಟ್ ಮಾಡ್ಕೋಬೋದು. ಅಂದರೂ ಏನು ಹೇಳಿ ಸಕ್ಕತ್ತಾಗಿದೆ ಗೈಸ್ ಕಾರ್ ಮಾತ್ರ. ಇಲ್ಲಿ ನೋಡಿ ಆಫ್ ರೋಡ್ ಅಂತ ಬೇರೆ ಬರೆದಿದೆ. ಆಫ್ ರೋಡಿಗಂತೂ ಹೋಗಲ್ಲ, ಮನೇಲಿ ಆಫ್ ರೋಡ್ ಮಾಡ್ಕೋಬೇಕಷ್ಟೇ. ಸಕ್ಕತ್ತಾಗಿದೆ ಗೈಸ್ ಅಂದ್ರೂ ಓಡ್ಸೋಕ್ಕೆ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಈ ಥರ ತಂದುಕೊಟ್ರೆ. ಗೈಸ್ ನೋಡಿ ಈಗ ನಮ್ಮ ವಿಕ್ರಮ್ ಓಡಿಸ್ತಾ ಇದ್ದಾನೆ, ಹೆಂಗೆ ಓಡಿಸೋದಂತ ತೋರಿಸ್ಕೊಡ್ತಾನೆ. ವಿಕ್ರಮ್ ತೋರಿಸು. ಫ್ರಂಟು ಯಾರು ಬೇಕಾದ್ರೂ ಓಡಿಸಾಡ್ಬೋದು. ನೋಡಿ ಈ ಥರ ಹಿಂಗೆ ಕೂರಿಸ್ಕೊಂಡು ಓಡಾಡ್ಬೋದು. ಯಾವುದು ಸ್ಪೀಡು ಇದು 3 ಟೈಮ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ ಇದೆಯಲ್ಲ ನೋಡಿ, ಇಲ್ಲಿ 3 ಟೈಮ್ ಕ್ಲಿಕ್ ಮಾಡಬೇಕು. ಇಲ್ಲಿ ರೆಡ್ ಲೈಟ್ಸ್ ಬರುತ್ತೆ, ಪವರ್ 1 ಪವರ್ 2 ಪವರ್ 3 ಅಂತ. ಈ ಥರ 3 ಸ್ಪೀಡ್ ಬರುತ್ತೆ. ಇದನ್ನು 3 ಟೈಮ್ ಕ್ಲಿಕ್ ಮಾಡಿದ್ರೆ ಸೊ ಇದು ಸ್ಪೀಡ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಬೇಡ ಇದಂಗೆ ತೋರಿಸು. ನೋಡಿ ಗೈಸ್ ಹಂಗೆ ನಮ್ಮ ವಿಕ್ರಮ್ ತೋರಿಸ್ತಾರೆ ನೋಡಿ. ಇಲ್ಲೆಲ್ಲ ಇದೆಲ್ಲ ಇದೆ, ಇದ್ರ ಮೇಲೆ ಹೆಂಗೆ ಆರಿಸ್ತಾನೆ ನೋಡಿ. ಹಂಗೆ ನೋಡಿ ಎಷ್ಟು ಕ್ಲೀನಾಗಿ ಹೋಗುತ್ತೆ, ಏನು ಪ್ರಾಬ್ಲಮ್ಮೇ ಇಲ್ಲ. ನೋಡಿ ನನ್ನ ಕಾರ್ ನೋಡಿ ಹೆಂಗೆ ನಿಂತಿದೆ, ಅದ್ರ ಪಕ್ಕದಲ್ಲಿ ನೋಡಿ ನನ್ನ ಮಗನ ಕಾರು ಹೆಂಗೆ ಹೋಗ್ತಾಯಿದೆ. ನೀವು ಬೇಕಾದ್ರೆ ಎಷ್ಟು ದೂರದಿಂದ ಬೇಕಾದ್ರೆ ನೀವು ನಿಂತ್ಕೊಂಡು ಆಪ್ರೇಟ್ ಮಾಡ್ಬೋದು. ನೋಡಿ ಇಲ್ಲಿ ಇವನು ಇಲ್ಲಿ ನಿಂತಿದ್ದಾನೆ, ಅದಲ್ಲಿ ಹೋಗ್ತಾ ಇದೆ ನೋಡಿ, ಇನ್ನೂ ಹಿಂದೆ ಹೋಗ್ತಾ ಇದ್ದಾನೆ, ಇನ್ನೂ ಆಪ್ರೇಟ್ ಮಾಡ್ಬೋದು ನೋಡಿ. ಅಲ್ಲಿದೆ ಕಾರು, ಇನ್ನೂ ಆಪ್ರೇಟ್ ಮಾಡ್ತಾ ಇದ್ದಾರೆ. ಹಿಂದೆ ಕರಿ ಬರ್ತಾಯಿದೆ ನೋಡಿ. ಆಪ್ರೇಟ್ ನಾನು ಮಾಡ್ತಾಯಿಲ್ಲ, ವಿಕ್ರಮ್ ಮಾಡ್ತಿರೋದು. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್ ಕಾರ್ ಮಾತ್ರ ಸಖತ್ ಅಂದ್ಕೊಳ್ಳಿ, ಸೂಪರ್ ಅಂದ್ಕೊಳ್ಳಿ. ಸೂಪರ್ ಕಾರು ನೋಡಿ. ಇಲ್ಲಿ ತೋರಿಸ್ತಾ ಇದ್ದಾನೆ ಪವರ್ ನೋಡಿ. ಮುಂದ್ಗಡೆ ಆ್ಯಕ್ಚುಲಿ ಏನಂದರೆ ಮುಂದ್ಗಡೆನೂ ಪವರ್ ಇದೆ ಮತ್ತು ಈ ವೀಲಲ್ಲೂ ಪವರ್ ಇದೆ, ಎರಡರಲ್ಲೂ ಪವರ್ ಇದೆ ನೋಡಿ. ಇಲ್ಲಿ 2 ವೀಲು ಸಹ ಇದು ಮಾಡುತ್ತೆ. ಆ್ಯಕ್ಚುಲಿ 4x4 ಇದೆ ನೋಡಿ. ಇಲ್ಲಿ ಮುಂದ್ಗಡೆ ವೀಲು ಪವರ್ ಬರುತ್ತೆ, ಬ್ಯಾಕ್ ವೀಲು ಪವರ್ ಕೊಡುತ್ತೆ. ಆ್ಯಕ್ಚುಲಿಯಾಗಿ ಇದು 4x4 ಚೆನ್ನಾಗಿದೆ ನೋಡಿ. ಬ್ಯಾಕ್ ಹೋದರೆ ಅದು ರಿವರ್ಸ್, ಎರಡೂ ಬ್ಯಾಕ್ ಹೋಗುತ್ತೆ. ಚೆನ್ನಾಗಿದೆ ಗೈಸ್. ಆಯ್ತು ಇಳ್ಸಿ. ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಇದೇ ಥರದ್ದು ಬೇರೆ ರಿವ್ಯೂ ಬೇಕು ಅಂದರೆ ಕಮೆಂಟ್ ಮಾಡಿ. ಬೇರೆದು ಯಾವ್ದಾರು ಟಾಯ್ಸ್ ಆಗಿರಲಿ, ಕಾರ್ ಆಗಿರಲಿ, ಬೈಕ್ ಆಗಿರಲಿ, ನಾನು ಆ ಥರ ರಿವ್ಯೂ ಮಾಡಿಕೊಡ್ತೀನಿ ಗಾಯ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ಇನ್ನೊಂದು ರಿವ್ಯೂ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.